ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ಮುದ್ದು ಮಣಿಕಂಠ ಬ್ಲಾಗಿಗೆ ಸ್ವಾಗತ. ಇದು ನಾವು ಊರಿಗೆ ಬರೋದು ಒಂದಿನ ಮುಂಚೆಗೆ. ನಾವು ಸಂಡೇ ಟ್ರೈನ್ ಹತ್ತದಿತ್ತು. ಇದು ಶನಿವಾರ ಮಾರ್ನಿಂಗಿಂದ ಪೂರ ದಿನ ವೀಡಿಯೋ ಏನೇನೆಲ್ಲ ಆಯ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಆದರೆ ಸ್ವಲ್ಪ ನಂದು ವೀಡಿಯೋ ಒಂದು ವಾರದಿಂದ ಊರಿಗೆ ಬಂದಮೇಲೆ ಸ್ವಲ್ಪ ಕೆಲಸ ಇತ್ತಿಲ್ಲೇ. ಈಗೆಲ್ಲ ಮಸಿ ಹಬ್ಬ ಐತಲ್ಲ, ಸ್ವಲ್ಪ ಇಲ್ಲಿ ಊರ ಕೆಲಸ ಇತ್ತು. ಹಾಗಾಗಿ ನಾನು ವೀಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯ್ತು. ಹಾಗಾಗಿ ಮಾರ್ನಿಂಗ್ ನಾನು ನಿಮ್ಗೆ ವೀಡಿಯೋ ತೋರಿಸಿದ್ಮೇಲೆ ಎಷ್ಟು ಪಾಗ್ ಇತ್ತು, ಅದನ್ನು ಪಾಗ್ ಭಾಳ ಇತ್ತು. ಹಾಗಾಗಿ ಅದು 9 ಗಂಟೆದು ವಿಡಿಯೋ. ಹಂಗೆ ನಾನು ಸ್ವಲ್ಪ ಕದ ತೆಗೆದಿದ್ದೆ. ಪಾಗ್ ಜಾಸ್ತಿ ಇರೋದ್ರಿಂದ, ಹೊಗೆ ಮಂಜು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಅದನ್ನ ಕ್ಯಾಪ್ಚರ್ ಮಾಡ್ಕೊಂಡೆ. ಮತ್ತು ಹೊಳ್ಳಿಲೆ ಸ್ವಲ್ಪ ಇಲ್ಲಿ ಭಾಳ ನೀರು ಚಲೋ ಇಲ್ಲ. ಹಾಗಾಗಿ ಹೇರ್ ಅಂದ್ರೆ ಕೂದಲು ಜಾಸ್ತಿ ಉದುರಾಕತ್ತಿದ್ವು ಅಂತ ಹೇಳ್ಕೊಟ್ಟು ನಾನು ಸ್ವಲ್ಪ ಮೆಹಂದಿ ಕಲಸಿಟ್ಟಿದ್ದೆ ರಾತ್ರಿನ. ಹಾಗಾಗಿ ಮೆಹಂದಿ ಹಚ್ಕೋಬೇಕಂತೇಳಿ ಅದನ್ನು ನಿಮ್ಗೆ ಶೇರ್ ಮಾಡಿದ್ದೆ. ಅದು ಯಾವ ಥರ ಏನೇನೆಲ್ಲ ಹಾಕಿನಿ ಅಂತೇಳಿ ಅದನ್ನು ನಾನು ನೀಟಾಗಿ ಏನೋ ವಿಡಿಯೋ ಶೇರ್ ಮಾಡಿಲ್ಲ. ಮತ್ತು ಒಂದಿನ ಯಾವತ್ತಾದರೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾಕಂದ್ರೆ ಊರಿಗೆ ಹೋಗ್ಬೇಕಾಗಿತ್ತಲ್ಲ, ಸ್ವಲ್ಪ ಕೆಲಸನೂ ಇತ್ತು. ಬಟ್ಟೆ ಎಲ್ಲ ಪ್ಯಾಕ್ ಮಾಡೋದು ಅದೆಲ್ಲ, ಮತ್ತು ನನ್ನ ಮಕ್ಕಳು ಶೂ ಎಲ್ಲ ವಾಶ್ ಮಾಡಿ ಬಟ್ಟೆ ಎಲ್ಲ ಒಗ್ಗಿದೆಲ್ಲ ಇತ್ತು. ಹಾಗಾಗಿ ಇನ್ನು ಸಂಡೇ ಮಕ್ಕಳದು ಸ್ಕೂಲಿನ ಯೂನಿಫಾರ್ಮು ಮತ್ತು ನಮ್ಮ ಮನೆಯವ್ರದ್ದು ಡ್ಯೂಟಿ ಡ್ರೆಸ್ ಅವೆಲ್ಲ ಒಗಿವಿದ್ದವು. ಜಾಸ್ತಿನ ಬಟ್ಟೆ ಒಗಿವಿದ್ದು. ಹಾಗಾಗಿ ಮತ್ತೆ ಒಣಗಲ್ಲ ಅಂತ ಹೇಳ್ಕೊಟ್ಟೆ ನಾನು ಜಲ್ದಿ ಒಗಿಬೇಕಿತ್ತು. ಹಾಗಾಗಿ ಕೆಲಸ ಇತ್ತು. ಯಾವುದೂ ನಾನು ಡೀಟೇಲಾಗಿ ಶೇರ್ ಮಾಡಿಲ್ಲ. ಮತ್ತು ಹೊಳ್ಳೆ ಇಲ್ಲಿ ನಾನು ಬೆಳಿಗ್ಗೆ ಹಾಲು ಕಾಸ್ಕೊಂಡು, ನಾವು ಸ್ವಲ್ಪ ಜಾಸ್ತಿ ಅಷ್ಟು ತಂಡಿರೋದ್ರಿಂದ ಸ್ವಲ್ಪ ನಾನು ಟೀ ಮಾಡ್ಕೊಂಡೆ. ಮತ್ತು ನಮ್ಮ ಮನೆಯವ್ರಿಗೆ ನನಗೆ ಟೀ ಮಾಡ್ಕೊಂಡು ಮಕ್ಕಳಿಗೆ ಹಾಲು ಕಾಯಿಸಿ ಕೊಟ್ಟನೆ. ಹಾಗಾಗಿ ನಂದು ಪೂರ ರೂಟೀನ್ ಮಾರ್ನಿಂಗಿಂದ ಶೇರ್ ಮಾಡೀನಿ. ಪ್ಲೀಸ್ ಲೈಕ್ ಮಾಡಿರಿ, ಇಷ್ಟ ಆದ್ರೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಹಾಗಾಗಿ ನಾನು ಸ್ವಲ್ಪ ಎಲ್ಲರದು ಯೂಟ್ಯೂಬ್, ನನ್ನ ಪ್ರೀತಿಯ ಯೂಟ್ಯೂಬ್ ಗೆಳತಿಯರದು ವಿಡಿಯೋ ನೋಡೋದು ಸ್ವಲ್ಪ ಡಿಲೇ ಆಗಿದೆ. ನೀವು ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ, ನಾನು ನಿಮ್ಮದು ನೋಡ್ತೀನಿ, ಸಪೋರ್ಟ್ ಮಾಡ್ತೀನಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಯಾಕಂದರೆ ಇಲ್ಲೇ ಬಂದಿವಲ್ಲ, ಸ್ವಲ್ಪ ಊರಾಗ ಜಾಸ್ತಿ ಲೇಟಾಗಿ ಊರಿಗೆ ಭಾಳ ದಿವ್ಸಕ್ಕೆ ಬಂದಿರ್ತೀವಲ್ಲ, ಎಲ್ಲ ಇವ್ರ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡೋದ್ರಿಂದ ಹಾಗಾಗಿ ನಾನು ವೀಡಿಯೋ ಕಡೆ ಸ್ವಲ್ಪ ಜಾಸ್ತಿ ಗಮನ ಕೊಡಲಿಲ್ಲ. ಮತ್ತು ಮಕ್ಕಳದು ಸ್ವಲ್ಪ ಶೂ, ನಮ್ಮ ಮನೆಯವ್ರ ಶೂ ಎಲ್ಲ ಇದ್ದು ಸ್ವಲ್ಪ ಎಲ್ಲ ವಾಶ್ ಮಾಡಿ, ಮತ್ತು ಅವರೆಲ್ಲ ಬಟ್ಟೆ ಎಲ್ಲ ಯೂನಿಫಾರ್ಮ್ ಎಲ್ಲ ಒಗೆದು ಹಾಕಿದ್ದೆ. ಯಾಕಂದ್ರೆ ಬಂದ ತಕ್ಷಣ ಮತ್ತು ಸ್ಕೂಲ್ ಇರುತ್ತೆ, ಸ್ಕೂಲಿಗೆ ಕಳಿಸ್ಬೇಕಂತ ಹೇಳ್ಬಿಟ್ಟು ಅದನ್ನೆಲ್ಲ ಮಾಡಿ, ಮತ್ತು ನಾನು ಎಲ್ಲ ಸ್ನಾನಗಿನೆಲ್ಲ ಮುಗಿಸ್ಕೊಂಡ್ಬಂದು ಈಗ ಬಟ್ಟೆನೂ ಸ್ವಲ್ಪ ಅಲ್ಲೇ ಹೊರಗೆ ಹಾಕಿದ್ನೆ. ಹೊರಗೆ ಏನು ಜಾಸ್ತಿ ಒಣಗಲಿಲ್ಲವು. ಇಲ್ಲೇ ಒಳಗೆ ಹೀಟರ್ ಹಚ್ಚಿಕೆಟ ಒಣಾಕಿನಿ. ನಾನು ಸ್ವಲ್ಪ ಲೇಟಾಗಿ ಸ್ನಾನ ಮುಗಿಸ್ಕೊಂಡು, ಯಾಕಂದರೆ ಹೇರಿಗೆ ಮೆಹಂದಿ ಹಾಕ್ಕೊಂಡಿದ್ದೆನಲ್ಲ, ನಾನು ಸ್ನಾನ ಮಾಡಿದ್ದು ಆಲ್ರೆಡಿ ಮಧ್ಯಾಹ್ನ 2-2:30 3 ಗಂಟೆ ಆಗಿತ್ತು. ಆವಾಗ ಹೊರಗೆ ಹಾಕಿದ್ನೆಲ್ಲ ಸ್ವಲ್ಪ ಬಟ್ಟೆ ಎಲ್ಲ ಒಣಗಿದ್ದು. ಹಾಗಾಗಿ ಅವನು ಒಳಗೆ ತಂದು ಕೆಟ್ಟ ಹೀಟರಿಗೆ ಹಚ್ಚಿಕೆಟ ನಾನಿಲ್ಲೇ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಅವ್ನು ಇನ್ನೇಗ ತೊಗೊಂಡಿದ್ದು ನಮ್ಮ ತಂಗಿ ಮಗನ ಬರ್ತ್ಡೇ ಇತ್ತು. ಅವನಿಗೆ ಟ್ರ್ಯಾಕ್ ಸೂಟ್ ತೊಗೊಂಡು ಬಂದಿದ್ವಿ. ಅದನ್ನೇನು ತೋರಿಸ್ಲಿಲ್ಲ ನಾನು. ಹಾಗಾಗಿ ಅವನ್ನೆಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಟ್ಟು ಗೈರ್ ತೋರ್ಸಾಕ್ತೀನಿ ನೋಡಿ ಫ್ರೆಂಡ್ಸ್. ಅವನಷ್ಟು ನಾನು ಹೀಟರ್ ಮುಂದೆ ಒಣಕ್ಕೆ ಹಾಕಿಲ್ಲೇ. ಮತ್ತೊಮ್ಮೆ ನಾನು ರಾತ್ರಿ ವಿಡಿಯೋ ಕಂಟಿನ್ಯೂ ಮಾಡೀನಿ. ಇಲ್ಲಿ ನಾನೊಂದು ಸಿಂಪಲಾಗಿ ಎಗ್ ಕರಿ ಶೇರ್ ಮಾಡತ್ತೀನಿ ನಿಮ್ಮ ಜೊತೆ. ಅದಕ್ಕೆ ಏನೇನು ಬೇಕಂತೇಳಿ ನಾನು ಒಂದು 2-3 ಟಮಾಟೆಯನ್ನು ರುಬ್ಬಿಟ್ಕೊಂಡಿನಿ. ಒಂದು 3 ಉಳ್ಳಾಗಡ್ಡಿ, ಸಣ್ಣ 3 ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿನಿ. ಮತ್ತು ಅಲ್ಲ ಪೇಸ್ಟ್ ರೆಡಿ ಮಾಡ್ಕೊಂಡಿನಿ. ಅದಕ್ಕೆ ಸ್ವಲ್ಪ ಅವು ಹೋಲ್ ಮಸಾಲೆ ಬರ್ತಾವಲ್ಲ, ಚಕ್ಕಿ, ಮತ್ತು ಸ್ವಲ್ಪ ಒಂದು ಅರ್ಧ ಇಂಚು ಲವಂಗ, ಒಂದು 2-3 ಕರಿಕಾಳು, ಸ್ವಲ್ಪ ಸೋಂಪು, ಮತ್ತೊಂದು ಅದು ಚಕ್ರ ಮಗ್ಗು ಅಂತಾರಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಒಂದು ಪಲಾವ್ ಎಲೆ ಹಾಕ್ಕೊಂಡು ಬಾಡಿಸ್ಕೊಂಡಾದ್ಮೇಲೆ ಮತ್ತು ಉಳ್ಳಾಗಡ್ಡಿ ಹಾಕ್ಕೊಂಡು ಬಾಡಿಸ್ಕೊಂಡು ಸ್ವಲ್ಪ ಉಳ್ಳಾಗಡ್ಡಿ ಲೈಟಾಗಿ ಫ್ರೈ ಆದ ತಕ್ಷಣ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಬಾಡಿಸ್ಕೋಬೇಕು. ಅದಲ್ಲೇ ಫ್ರೈ ಆಗೋಷ್ಟರಲ್ಲಿ ನಾನಿಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊಳಕತ್ತೀನಿ. ಅದಕ್ಕೆ ಎಲ್ಲ ಅಷ್ಟು ಒಂದೇ ಕಡೆ ಒಂದರ ಬಟ್ಲಕ್ಕೆ ಹಾಕೊಂಡು ಬಡಗನ ಹಾಕೋಕ್ಕಾಗುತ್ತೆ ಅಂತ ಹೇಳ್ಕೊಟ್ಟು ಹಾಗಾಗಿ ಇಲ್ಲಿ ನಾನು ಅದು ಟಮಾಟಿಂದು ಗ್ರೇವಿ ಮಾಡಿಟ್ಟಿದ್ನಲ್ಲ ಅದನ್ನು ಹಾಕಿ ಬಾಡಿಸ್ಕೊಳಕತ್ತೀನಿ. ಈ ಕಡೆ ಸೈಡಿಗೂ ಅದು ಗ್ರೇವಿ ಗಟ್ಟಿ ಬರೋಕ್ಕೋಸ್ಕರ ನಾನು 1-2 ಚಮಚಿ ಕಡ್ಲೆ ಹಿಟ್ಟು, 2 ಚಮಚನೆಲ್ಲ 1.5 ಚಮಚಿ ಕಡ್ಲೆ ಹಿಟ್ಟು, ಸ್ವಲ್ಪ ಗರಂ ಮಸಾಲ, ಅರಿಶಿನ ಪುಡಿ, ಖಾರದ ಪುಡಿ ಎಲ್ಲ ಹಾಕಿ ಅದನ್ನ ಫ್ರೈ ಮಾಡಿಟ್ಕೊಳಕತ್ತೀನಿ. ನಾನು ಇದಕ್ಕೇನು ಎಕ್ಸ್ಟ್ರಾ ಎಗ್ ಕರಿ ಮಸಾಲೆ ಏನು ಹಾಕಿಲ್ಲ. ಸಿಂಪಲ್ಲಾಗಿ ಮನೆಯಾಗಿರೋ ಗರಂ ಮಸಾಲನ ಹಾಕೊಂಡು ಮಾಡಾಕ್ತೀನಿ. ಮಸ್ತ್ ಅಂದರೆ ಸಿಂಪಲ್ಲಾಗಿರುತ್ತೆ, ಮಸ್ತ್ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ನಾನೇನು ಮತ್ತು ಎಣ್ಣೆ ಒಳಗೇನು ಫ್ರೈ ಮಾಡ್ಕೊಂಡಿಲ್ಲ, ಯಾಕಂದ್ರೆ ಲೇಟಾಗಿ ಆಕತ್ತಿತ್ತು. ಹಾಗಾಗಿ ಜಾಸ್ತಿ ಥಂಡ್ ಬೇರೆ ಇತ್ತಲ್ಲ, ಹಾಗಾಗಿ ಅಡುಗೆ ಮನೆ ಜಾಸ್ತಿ ಹೊತ್ತು ನಿಂತ್ರಂದ್ರೆ ಥಂಡಿ ಅನ್ಸಾತಿತ್ತು. ಹಾಗಾಗಿ ಸಿಂಪಲ್ಲಾಗಿ ಶೇರ್ ಮಾಡೀನಿ. ಮತ್ತು ಸ್ವಲ್ಪ ಇದಕ್ಕೆ ಮೊಸರು ಹಾಕೊಂಡ್ರೆ ಇನ್ನೂ ಟೇಸ್ಟ್ ಚಲೋ ಅನ್ನಿಸ್ತಂತ ಸ್ವಲ್ಪ ನಾನು ಮೊಸರನ್ನು ಹಾಕೊಂಡು ಇದನ್ನು ಮುಚ್ಚಿ ಕುದಿಸಾಕಿಟ್ಕೊಳಕತ್ತೀನಿ. ಈ ಕಡೆ ಇದನ್ನು ಸೈಡಿಗೆ ಎತ್ತಿಟ್ಟು ಇನ್ನೊಂದು ಒಲೆ ಒಳಗೆ ಅದನ್ನು ಕುದಿಸಾಕಿಟ್ಟು, ಈ ಕಡೆ ನಾನು ರೊಟ್ಟಿ ಮಾಡ್ಕೊಳ್ಳೋಕ್ಕೋಸ್ಕರ ನೀರು ಇಟ್ಕೊಂಡು ಹಿಟ್ಟನ್ನ ಹಾಕ್ಕೊಂಡಿನಿ. ಮತ್ತು ಇಲ್ಲಿ ಹಂಚು ಕಾಯಕ್ಕಿಟ್ಟು ರೊಟ್ಟಿನೂ ಬಡ ರೊಟ್ಟಿ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳ್ಕೊಟ್ಟು ಸ್ವಲ್ಪ ರೊಟ್ಟಿನೂ ಮಾಡ್ಕೊಳತ್ತೀನಿ ನೋಡಿರಿ ಫ್ರೆಂಡ್ಸ್. ಯಾರಿಗೆಲ್ಲ ಈ ಥರ ಜವಾರಿ ರೊಟ್ಟಿ
ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ರೊಟ್ಟಿನೂ ಮಾಡ್ಕೊಳತ್ತೀನಿ. ಇದು ರೊಟ್ಟಿ ಭಾಳ ಹೆಲ್ತಿಗೆ ಒಳ್ಳೆಯದಲ್ಲ, ಹಾಗಾಗಿ ನಾನು ನೈಟ್ ಇದನ್ನ ಜಾಸ್ತಿ ರೊಟ್ಟಿ ಮಾಡ್ಕೊತೀನಿ. ಊರಾಗಿಂದ ಬರುವಾಗ ಸ್ವಲ್ಪ ಜೋಳ ತೊಗೊಂಡು ಬಂದಿರ್ತೀವಿ, ಜೋಳದ ಹಿಟ್ಟು ಮಾಡ್ಕೊಂಡಿರ್ತೀವಿ, ಅದನ್ನ ರೊಟ್ಟಿ ಮಾಡ್ಕೊಳತ್ತೀನಿ ನೋಡಿ ಫ್ರೆಂಡ್ಸ್. ಇದು ಎಗ್ ಕರಿ ಸಿಂಪಲ್ ಆಗಿರ್ತೈತಿ, ಕುಕ್ಕಾಗಿ ಮಾಡ್ಕೊಬೋದು, ಏನೂ ಕಷ್ಟದಿಲ್ಲ. ನೀವು 10-15 ನಿಮಿಷ ನಿಮ್ಮ ಹತ್ರ ಟೈಮ್ ಇತ್ತಂದ್ರೆ ಇದು ರೆಡಿ ಆಗುತ್ತೆ ನೋಡಿರಿ ಫ್ರೆಂಡ್ಸ್. ನೀವು ಟ್ರೈ ಮಾಡಿರಿ ಅಂತ ಹೇಳ್ತೀನಿ ನೋಡಿರಿ. ರೊಟ್ಟಿ ಮಾಡ್ಕೊಳತ್ತೀನಿ. ರೊಟ್ಟಿ ಏನಿಲ್ಲ, ಪಟಾಪಟ ರೊಟ್ಟಿ ಮಾಡ್ಕೊಬೋದು. ನಾನು ಪೂರಾ ಡೀಟೇಲಾಗಿ ವೀಡಿಯೋನು ಶೇರ್ ಮಾಡೀನಿ. ಬೇಕಂದ್ರೆ ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡೋರಿದ್ರೆ ಬೇಕಾದ್ರೆ ನಾನು ಇನ್ನೊಮ್ಮೆ ಶೇರ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಏನಿಲ್ಲ, ಸಿಂಪಲಾಗಿ ಇದು ಎಗ್ ಕರಿ ಜೋಳದ ರೊಟ್ಟಿಗೆ ಸೂಪರಾಗಿ ಟೇಸ್ಟಾಗಿನೂ ಬರ್ತೈತಿ. ಈಗ ಆ ಕಡೆನೂ ಎಗ್ ಕರಿನೂ ರೆಡಿ ಆಗಕತ್ತೈತಿ, ಈ ಕಡೆ ರೊಟ್ಟಿನೂ ರೆಡಿ ಆದವು ಫ್ರೆಂಡ್ಸ್. ಮತ್ತು ಅದ್ರ ಜೊತೆನೂ ನಾನು ಸ್ವಲ್ಪ ಊರಿಗೆ ಹೊಂಟಿದ್ವಿ, ಹೆಂಗಾದ್ರೂ ಬಜ್ಜಿ ಮೆಣಸಿನ್ಕಾಯಿ ಉಳಿದಿದ್ದು ಮತ್ತು ಹಂಗೆ ಉಳಿತಾವ ಅಂತೇಳಿ ಕೇಟ ಸ್ವಲ್ಪ ಬಜ್ಜಿನೂ ಮಾಡ್ಕೊಂಡ್ರತ್ತಂತೇಳಿ ಸೈಡಿಗೆ ನಾನು ಬಜ್ಜಿನೂ ರೆಡಿ ಮಾಡ್ಕೊಳಕತ್ತಿದ್ದೆ ಮಾಡೋಕೆ. ಅದನ್ನೇನು ಡೀಟೇಲಾಗಿ ನಾನು ಶೇರ್ ಮಾಡಿಲ್ಲ. ಎಗ್ ಕರಿ ಒಂದು ಶೇರ್ ಮಾಡೀನಿ, ಮತ್ತು ಜಾಸ್ತಿ ಲೇಟೂ ಆಗಕತ್ತಿತ್ತು, ಮತ್ತು ವಿಡಿಯೋನೂ ಲೆಂತಿ ಆಗುತ್ತೆ. ಇಷ್ಟೇ ಇರಲಿ ಅಂತೇಳಿ ಕೇಟ ಮಾಡಾಕ್ತಿದ್ದೆ. ಮತ್ತು ಹೊಳೆ ನಾವು ಬೆಳಗ್ಗೆ ಮುಂಜಾನೆ ಜಲ್ದಿ ಎದ್ದು ಮತ್ತು ಹೋಗಬೇಕಾಗಿತ್ತು. ಜಾಸ್ತಿ ಹೋಗಿರೋದ್ರಿಂದ ಮತ್ತು ನಮ್ಗೆ ಹೋಗೋಕ್ಕೂ ಲೇಟ್ ಆಗುತ್ತೆ. ನಾವಿರೋ ಜಾಗದಿಂದ ರೈಲ್ವೆ ಸ್ಟೇಷನ್ಗೆ 70 ಕಿಲೋಮೀಟರ್, ಹಾಗಾಗಿ ಲೇಟ್ ಆಗುತ್ತೆ ಅಂತ ಕೇಟ ಈಗ ಜಲ್ದಿನ ಮಕ್ಕೋಬೇಕಂತೇಳಿ ಪಟಾಪಟ ಅಡುಗೆ ಮಾಡ್ಕೊಳತ್ತಿದ್ದು ನೋಡಿ ಫ್ರೆಂಡ್ಸ್. ಈಗ ನಾನು ಬಜ್ಜಿದನ್ನು ಅದಕ್ಕೇನಿಲ್ಲ, ಸಿಂಪಲ್ಲಾಗಿ ರೆಸಿಪಿ ಶೇರ್ ಮಾಡಬೇಕಿತ್ತು, ಆದರೆ ನಾನು ಮಾಡಲಿಲ್ಲ. ಅದನ್ನೆಲ್ಲ ಹಿಟ್ಟೆಲ್ಲ ಕಲಿಸಿಟ್ಟಿದ್ದೆ, ಮತ್ತು ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಅವನ್ನ ಎಣ್ಣೆ ಒಳಗೆ ಬಿಟ್ಕೊಳಕತ್ತೀನಿ ನೋಡಿರಿ. ಎಣ್ಣೆ ಒಳಗೆ ಬಿಟ್ಕೊಂಡು ಕೇಟ ಇವನ್ನ ಕೆಂಪಾಗಂಗೆ ಕ್ರಿಸ್ಪಿ ಆಗಂಗೆ ನೀವು ಕರ್ಕೊಂಡ್ಬಿಟ್ಟು ಅಂದ್ರೆ ಮಸ್ತಾಗಿ ಥಂಡಿಗೆ ಬಿಸಿ ಬಿಸಿ ಬಜ್ಜಿ ರೆಡಿ ಆಗ್ತಾವೆ ನೋಡಿರಿ ಫ್ರೆಂಡ್ಸ್. ಹಂಗೆ ಎಲ್ಲ ಕರ್ಕೊಂಡು ಕೇಟ ರೆಡಿ ಮಾಡ್ಕೊಂಡ್ರಂದ್ರೆ ಬಿಸಿ ಬಿಸಿ ಬಜ್ಜಿ ರೆಡಿ ಹಾಕೋ ನೋಡಿರಿ. ನಾನು ಬಜ್ಜಿ ಎಲ್ಲ ಮಾಡ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ನೋಡಿರಿ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ ಈ ಥರ ಇತ್ತು. ಸಪೋರ್ಟ್ ಮಾಡಿರಿ. ನಾನಿಲ್ಲಿ ಸ್ವಲ್ಪ ಊರಾಗಿರೋದ್ರಿಂದ ವೀಡಿಯೋ ದಿನ ಅಂದರೆ ಕಂಟಿನ್ಯೂ ವೀಡಿಯೋ ಹಾಕೋಕ್ಕಾಗಲ್ಲ, ಸ್ವಲ್ಪ ಬಿಟ್ಟು ವೀಡಿಯೋ ಹಾಕ್ತೀನಿ. ಸಪೋರ್ಟ್ ಮಾಡಿರಿ ನನ್ನ ವೀಡಿಯೋಗೆ. ನಾನು ನಿಮ್ಮ ಟೈಮ್ ಸಿಕ್ಕಾಗೆಲ್ಲ ನಿಮ್ಮ ವೀಡಿಯೋ ನೋಡಿ ನಿಮಗೂ ಸಪೋರ್ಟ್ ಮಾಡ್ತೀನಿ ಫ್ರೆಂಡ್ಸ. ಹೆಂಗೆ ಅನಿಸ್ತಂತ ವೀಡಿಯೋ ನೋಡಿ ಕಮೆಂಟ್ ಮಾಡಿ ನೋಡಿರಿ. ಫೈನಲಾಗಿ ಬಜ್ಜಿ ರೆಡಿ ಆದ ನೋಡಿರಿ ಫ್ರೆಂಡ್ಸ್. ಈಗ ನಾನು ಸರ್ವ್ ಮಾಡಿ ಊಟಕ್ಕೆ ತೋರ್ಸಕತ್ತೀನಿ ನೋಡಿರಿ. ಇವತ್ತಿನ ಬ್ಲಾಗ್ ಈ ಥರ ಐತೆ ನೋಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿರಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಬಾಯ್ ಫ್ರೆಂಡ್ಸ್.